Hello everyone. My name is Pooja, Assistant Professor of Commerce, YER Government First Grade College. So in last videos we were discussed about the material elements of cost in that material. So the next we discussed the meaning of materials and types of materials, and then we discussed about inventory control or material control, and then about purchase procedure and quotations and e-tenders, and then storekeeping, the techniques of inventory control, and next is stock levels and EOQ. So different stock levels na kalkondvi plus EOQ na kalkondvi. And in this video we are going to learn methods of pricing material issues. So materials anta bandaga, if your business is a manufacturing business, so nimdu company bandu manufacturing company agidre, so ಯಾವುದೇ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ವಿ ನೀಡ್ ಮೆಟೀರಿಯಲ್. ಸೊ ರಾ ಮೆಟೀರಿಯಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ವಿಚ್ ಆರ್ ದಿ ಮೆಥಡ್ಸ್ ವಿ ವಿಲ್ ಕನ್ಸಿಡರ್ ಫಾರ್ ಪ್ರೈಸಿಂಗ್ ದಿ ಮೆಟೀರಿಯಲ್ ಇಶ್ಯೂ. ಸೊ ನೀವು ಒಂದು ಸ್ಟೋರ್ ರೂಮ್ ಇಂದ ನೀವು ಪರ್ಚೇಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಗೂಡ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಾವೇನಂತ ಹೇಳ್ತೀವಿ, there are different methods for pricing material issues. So when materials are issued from stores to production department, a difficulty arises regarding the price at which materials issued are to be charged. So ಯಾವ ರೇಟ್ ಅಲ್ಲಿ ಮೆಟೀರಿಯಲ್ಸ್ ಅನ್ನ ಚಾರ್ಜ್ ಮಾಡಬೇಕು ಫ್ರಮ್ ಸ್ಟೋರ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ನೀವು ಸಪ್ಲೈಯರ್ ಇಂದ ಪರ್ಚೇಸ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ, ಯು ವಿಲ್ ಸ್ಟೋರ್ ಇನ್ ಅ ವೇರ್ ಹೌಸ್ ಆರ್ ಯು ವಿಲ್ ಸ್ಟೋರ್ ಇನ್ ಅ ಸ್ಟೋರ್ ರೂಮ್. ಸೊ ಒಂದ್ ಕಡೆ ಪ್ಲೇಸ್ ಮಾಡ್ತೀರಾ. ಸೊ ಆ ಸ್ಟೋರ್ ರೂಮ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ನೀವು ಮೆಟೀರಿಯಲ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ, ಸೊ ದೇ ವಿಲ್ ನಾಟ್ ಇಶ್ಯೂ ಅಟ್ ಅ ಫ್ರೀ ಆಫ್ ಕಾಸ್ಟ್. So they will charge a particular amount, particular price. So a price anna calculate ಮಾಡೋದಕ್ಕೆ there are different methods. This is because the same type of material may have been purchased in different lots at different times at different prices. So ಏನಕ್ಕೆ prices ಅನ್ನ charge ಮಾಡ್ತಾರೆ from stores to production department ಅಂದ್ರೆ, so same type of material ಅನ್ನೇ they may be purchased in different lots ಅಂದ್ರೆ quantity in a different quantity ನಲ್ಲಿ different times ಅಲ್ಲಿ and different prices ಅಲ್ಲಿ ಪರ್ಚೇಸ್ ಮಾಡಿರ್ಬೋದು. ಬಿಕಾಸ್ ಇವತ್ತಿನ ಪ್ರೈಸ್ ನಾಳೆ ಅದೇ ಪ್ರೈಸ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ ಮೇ ಇನ್ಕ್ರೀಸ್ ಆರ್ ಇಟ್ ಮೇ ಡಿಕ್ರೀಸ್. ಅದನ್ನೆಲ್ಲ ಕನ್ಸಿಡರೇಷನ್ ತಗೊಂಡು ಸೊ ಕೆಲವೊಂದು ಮೆಥಡ್ಸ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸಮ್ ಆಫ್ ದಿ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ಮೆಟೀರಿಯಲ್ ಇಶ್ಯೂಸ್ ಆರ್ as follows. So there are 4 important methods. The first one is first in first out, or we can say in simple terms FIFO. Last in first out, LIFO. Simple average price and weighted average price. So there are 4 important methods to pricing the materials. First is FIFO, then LIFO, simple average price, and then weighted average price. So first we'll see what is first in first out. This method is based on the assumption that materials which are purchased first are issued at first. So ಈ ಮೆಥಡ್ ಏನ್ ಅಸಂಪ್ಷನ್ ಅಂತಂದ್ರೆ, ಯಾವ ಮೆಟೀರಿಯಲ್ಸ್ ಅನ್ನ ಫಸ್ಟ್ ಪರ್ಚೇಸ್ ಮಾಡ್ತೀರಾ ಅದೇ ಮೆಟೀರಿಯಲ್ಸ್ ಅನ್ನ ಫಸ್ಟ್ ಇಶ್ಯೂ ಮಾಡ್ತೀವಿ. ಸೊ ಇವಾಗ ಅಸ್ಯೂಮ್ ದಟ್ ಯು ಹ್ಯಾವ್ ಅ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ಕಂಪನಿ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಬೈ ರಾ ಮೆಟೀರಿಯಲ್ಸ್. ಸೊ ಫಸ್ಟ್ ಸ್ಟೋರ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾರೆ, ದೇ ವಿಲ್ ಬೈ ರಾ ಮೆಟೀರಿಯಲ್ಸ್. ಸೊ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ದೇ ವಿಲ್ ಬೈ ದಿ ಮೆಟೀರಿಯಲ್ಸ್ ಅಂಡ್ ದೇ ವಿಲ್ ಸ್ಟೋರ್ ಇನ್ ಅ ವೇರ್ ಹೌಸ್ ಆರ್ ಇನ್ ಅ ಸ್ಟೋರ್ ರೂಮ್. ನೆಕ್ಸ್ಟ್ ಏನ್ ಮಾಡ್ತಾರೆ, ದೇ ವಿಲ್ ಇಶ್ಯೂ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡಬೇಕು. ಯಾವ ಮೆಟೀರಿಯಲ್ ಅನ್ನ ಫಸ್ಟ್ ಯಾವ್ದನ್ನ ಪರ್ಚೇಸ್ ಮಾಡಿರ್ತಾರೋ ಅದನ್ನ ಫಸ್ಟ್ ಇಶ್ಯೂ ಮಾಡ್ತಾರೆ. ಅದನ್ನ ನಾವೇನಂತ ಹೇಳ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್. ಇಟ್ ಯೂಸಸ್ ದಿ ಪ್ರೈಸ್ ಆಫ್ ದಿ ಫಸ್ಟ್ ಬ್ಯಾಚ್ ಆಫ್ ಮೆಟೀರಿಯಲ್ಸ್ ಪರ್ಚೇಸ್ಡ್ ಫಾರ್ ಆಲ್ ಇಶ್ಯೂಸ್ ಅಂಟಿಲ್ ಆಲ್ ಯೂನಿಟ್ಸ್ ಹ್ಯಾವ್ ಬೀನ್ ಇಶ್ಯೂಡ್. ಈಗ ನಾರ್ಮಲ್ ಆಗಿ ನಾವು ಒಂದೇ ಸಲ ಏನೋ ಅಷ್ಟಕ್ಕೂ ಬೇಕಾಗಿರೋದನ್ನ ಒಂದೇ ಸಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಸೊ ನಾರ್ಮಲ್ ಆಗಿ ಯೂಸ್ ಕ್ವಾಂಟಿಟಿನಲ್ಲಿ ಬೈ ಮಾಡ್ತೀವಿ. ಬಟ್ ಯಾವಾಗ್ಲೂ ಪ್ರೊಡಕ್ಷನ್ ಆಗುತ್ತೆ ನಂಗಿದ್ರೆ ದೇರ್ ಇಸ್ ಸೋ ಮಚ್ ಆಫ್ ಟೈಮ್ ಬಿಟ್ವೀನ್ ಪರ್ಚೇಸ್ ಅಂಡ್ ಪ್ರೊಡಕ್ಷನ್ ಅಂತ ಅಂದಾಗ ನಾರ್ಮಲ್ ಆಗಿ ಒಂದೇ ಸಲ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದಿಲ್ಲ. ಸೊ ವೆನ್ ಎವರ್ ರಿಕ್ವೈರ್ಮೆಂಟ್ ಈಸ್ ಆ ಟೈಮಿಗೆ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಯಾವ್ದನ್ನ ಫಸ್ಟ್ ಬ್ಯಾಚ್ ಅಲ್ಲಿ ಯಾವ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿರ್ತೀರಾ ಅದನ್ನ ಫಸ್ಟ್ ಇಶ್ಯೂ ಮಾಡ್ತಾರೆ, ಅದೇ ಪ್ರೈಸ್ ಅಲ್ಲಿ ಇಶ್ಯೂ ಮಾಡ್ತೀವಿ. ಫಸ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವ ರೇಟ್ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ ಸ್ಟೋರ್ ಡಿಪಾರ್ಟ್ಮೆಂಟ್ ಅಥವಾ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು, ಅದೇ ರೇಟ್ಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡ್ತಾರೆ. ದೆನ್ ಆಫ್ಟರ್ ದಿ ಫಸ್ಟ್ ಬ್ಯಾಚ್ ಈಸ್ ಫುಲ್ಲಿ ಇಶ್ಯೂಡ್, after the first batch is fully issued, the price of the next batch received becomes the issue price.
ಸೊ ಫಸ್ಟ್ ಬ್ಯಾಚ್ ಅಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸ್ ಎಲ್ಲ ಖಾಲಿ ಆಗಿರಪ್ಪ, ಎಲ್ಲ ಇಶ್ಯೂ ಮಾಡಿದ್ರೆ ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ. ಸೊ ನೆಕ್ಸ್ಟ್ ಫಸ್ಟ್ ಬ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಯಾವ ಬ್ಯಾಚ್ ಅಲ್ಲಿ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿರ್ತೀರಾ ಅದನ್ನ ತಗೊಳ್ತೀವಿ ಅಂಡ್ ದಟ್ ವಿಲ್ ಬಿ ದಿ ಇಶ್ಯೂ ಪ್ರೈಸ್. ಸೊ ಸ್ಟೋರ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡೋದಕ್ಕೆ ಆ ಪ್ರೈಸ್ ಅನ್ನ ತೆಗೆದುಕೊಳ್ತೀವಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್. ಅಂಡ್ ಸೆಕೆಂಡ್ ಈಸ್ last in first out. The method is just reverse of FIFO. So it is based on the assumption that last purchase of materials are issued first and earlier receipts are issued in the last. ಈ ಮೆಥಡ್ದು ಅಸಂಪ್ಷನ್ ಏನಂತಂದ್ರೆ, ನೀವು ಲಾಸ್ಟ್ ಏನ್ ಪರ್ಚೇಸ್ ಮಾಡಿರ್ತೀರಾ ಆ ಮೆಟೀರಿಯಲ್ಸ್ ನ ಫಸ್ಟ್ ಇಶ್ಯೂ ಮಾಡಬೇಕು ಅಂಡ್ ಅರ್ಲಿಯರ್ ರೆಸಿಪ್ಟ್ಸ್ ಆರ್ ಇಶ್ಯೂಡ್ ಇನ್ ದಿ ಲಾಸ್ಟ್. ನೀವೇನ್ ಫಸ್ಟ್ ಪರ್ಚೇಸ್ ಮಾಡಿರ್ತೀರ ಅದನ್ನ ಲಾಸ್ಟ್ ಇಶ್ಯೂ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಪರ್ಚೇಸ್ ಮಾಡಿರೋದನ್ನ ಫಸ್ಟ್ ಇಶ್ಯೂ ಮಾಡ್ತಾ ಹೋಗಲ್ಲ. ಸೊ ಯಾವ್ದನ್ನ ಲಾಸ್ಟ್ ಗೆ ನಿಮ್ ರೀಸೆಂಟ್ ಡೇಟ್, ಯಾವ ರೀಸೆಂಟ್ ಡೇಟ್ ಗೆ ಪರ್ಚೇಸ್ ಮಾಡಿರ್ತೀರೋ ಅದನ್ನ ಫಸ್ಟ್ ಇಶ್ಯೂ ಮಾಡ್ತೀವಿ ಅಂಡ್ ನೀವು ಬಿಫೋರ್ ಯಾವ ಫಸ್ಟ್ ಪರ್ಚೇಸ್ ಮಾಡಿರೋದನ್ನ ಲಾಸ್ಟ್ ಇಶ್ಯೂ ಮಾಡ್ತಾ ಹೋಗ್ತೀವಿ. ಸೊ ಇದನ್ನೇನಂತ ಹೇಳ್ತೀವಿ, ಲಿಫೋ ಮೆಥಡ್. LIFO method uses the price of the last batch received for all issues until all units from this batch have been issued. And illen ಮಾಡ್ತೀವಿ ಅಂತಂದ್ರೆ, so we will take a last batch purchase ಮಾಡಿರೋದನ್ನ ಫಸ್ಟ್ ಇಶ್ಯೂ ಮಾಡ್ತಾ ಹೋಗ್ತೀವಿ ಅಂಡ್ ಅದಕ್ಕೆ ಪ್ರೈಸ್ ಅನ್ನ ಕೂಡ ಲಾಸ್ಟ್ ಬ್ಯಾಚ್ ಅಲ್ಲಿ ಏನ್ ಪರ್ಚೇಸ್ ಮಾಡಿರ್ತೀವೋ ಆ ರೇಟ್ಸ್ ಆ ಪ್ರೈಸ್ ಪ್ರಕಾರ ನಾವು ಇಶ್ಯೂ ಮಾಡ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು average cost method. These methods are based on the assumptions that when materials purchased in different lots are stored in These methods are based on the assumption that when materials purchased in different lots are stored together, their identify is lost, or we can say their identity is lost. Their identity is lost and therefore these should be charged at an average price. So ಇಲ್ಲಿ ಏನಂತ ಅಸಂಪ್ಷನ್ ಮಾಡ್ಕೊಳ್ತಾರೆ ಅಂದ್ರೆ, ಸೊ ನೀವು ಮೆಟೀರಿಯಲ್ಸ್ ಅನ್ನ ಡಿಫ್ರೆಂಟ್ ಲಾಟ್ಸ್ ಅಲ್ಲಿ ಪರ್ಚೇಸ್ ಮಾಡಿರ್ತೀರಾ, ಅಷ್ಟು ಮೆಟೀರಿಯಲ್ಸ್ ಅನ್ನ ಒಂದ್ ಕಡೆ ಸ್ಟೋರ್ ಮಾಡಿರ್ತೀರಾ. ಇನ್ ಕೇಸ್ ಏನಾದ್ರೂ ಆ ಮೆಟೀರಿಯಲ್ಸ್ ಡೀಟೇಲ್ಸ್ ನ ನೀವು ಕಳ್ಕೊಂಡ್ರೆ ಅಥವಾ ಎಲ್ಲೋ ಮಿಸ್ ಆಗಿದ್ರೆ, ಲೈಕ್ ಯಾವ ರೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ರಿ, ಸೊ ಆ ಇನ್ಫಾರ್ಮೇಶನ್ ಅವೈಲೇಬಲ್ ಇಲ್ಲ ಅಂತ ಅಂದಾಗ ಯಾವ ತರ ನಾವು ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, by doing the average price, by charging the average price. So we'll issue the materials. And average prices are of two types, simple average and weighted average. So average cost methods and again two types of classify ಮಾಡ್ಕೊಳ್ತೀವಿ. One the simple average, another one is weighted average. And next the first one is simple average method. Simple average price is calculated by adding all the different prices and dividing by the number of such prices. So simple average price na yav tara calculate ಮಾಡ್ಕೊಳ್ತೀವಿ ಅಂದ್ರೆ, adding all the different prices. So ಎಷ್ಟು ಪ್ರೈಸಸ್ ಇರುತ್ತೆ, ಎಷ್ಟು different prices ಇರುತ್ತೆ ನೀವು ಪರ್ಚೇಸ್ ಮಾಡಿರ್ತಕ್ಕಂಥದ್ದು, ಆ ಎಲ್ಲಾ ಪ್ರೈಸಸ್ ಅನ್ನ ಆಡ್ ಮಾಡ್ಕೊಳ್ತೀವಿ and divided by the number of such prices. So ಈಗ ಫಾರ್ ಎಕ್ಸಾಂಪಲ್ 5 different prices ಗೆ ಪರ್ಚೇಸ್ ಮಾಡಿದೀರಾ ಅನ್ಕೊಳ್ಳಿ, ಲೈಕ್ 20, 25, 30, 35, 40, 45 ತರ ಡಿಫ್ರೆಂಟ್ 5 ಪ್ರೈಸಸ್ ಗೆ ಪರ್ಚೇಸ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಫಸ್ಟ್ ಅಷ್ಟುದು ಟೋಟಲ್ ಮಾಡ್ಕೊಳ್ತೀವಿ, ಲೈಕ್ 20 + 25 + 30, 35 + 40. ಸೊ ಈಗ 5 ರೇಟ್ಸ್ ಅಲ್ಲಿ ಪರ್ಚೇಸ್ ಮಾಡಿದಿರ ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಅಂತ ಅಂದಾಗ ಅಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ದೆನ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಸಚ್ ಪ್ರೈಸಸ್. ಟೋಟಲ್ ಪ್ರೈಸಸ್ ಎಷ್ಟಿರೋದು 5 ಇದೆ. ಸೊ 20 + 25 + 30 + 35 + 35 + 40 ಅದಷ್ಟನ್ನ ಆಡ್ ಮಾಡ್ಕೊಂಡು ಡಿವೈಡೆಡ್ ಬೈ 5 ಮಾಡಿದ್ರೆ ಯು ವಿಲ್ ಗೆಟ್ ದಿ ಸಿಂಪಲ್ ಆವರೇಜ್ ಪ್ರೈಸ್. ಆ ಪ್ರೈಸ್ ಅನ್ನ ತಗೊಂಡು ಆ ಪ್ರೈಸ್ ಪ್ರಕಾರ ವಿ ಹ್ಯಾವ್ ಟು ಮೇಕ್ ಅ ಇಶ್ಯೂಸ್. And it does not take into account quantities of materials while computing average price. ಇದರಲ್ಲಿ ನಾವು ಯಾವ್ದನ್ನ ಕನ್ಸಿಡರೇಷನ್ ತಗೊಳ್ಳಲ್ಲ ಅಂದ್ರೆ ಕ್ವಾಂಟಿಟೀಸ್ ಅನ್ನ ಕನ್ಸಿಡರೇಷನ್ ತಗೊಳ್ಳಲ್ಲ. So next the very important is weighted average method. This method gives due weight to the qualities held at each price when calculating the average price. The weighted price is calculated by dividing the total cost of material in stock from which the materials are to be priced could have been drawn by that total quantity of material in that stock. So ಈ ಮೆಥಡ್ ಅಲ್ಲಿ weighted average ಮೆಥಡ್ ಅಲ್ಲಿ,
So it gives due weight to the qualities held at each price when calculating the average price. The weighted average price is calculating by dividing the total cost of material in stock. So ನೀವು ಸ್ಟೋರ್ ರೂಮ್ ಅಲ್ಲಿ ಏನು ಸ್ಟಾಕ್ ಇರುತ್ತೆ ಅದ್ರ ಟೋಟಲ್ ಕಾಸ್ಟ್ ಅನ್ನ ಯಾವ್ದ್ರಲ್ಲಿ ಡಿವೈಡ್ ಮಾಡ್ತೀರಾ ಅಂದ್ರೆ ಬೈ ದಿ ವೇಟೆಡ್ ಆವರೇಜ್ ಪ್ರೈಸ್ ಅನ್ನ ಅದರಲ್ಲಿ ಡಿವೈಡ್ ಮಾಡಿಕೊಂಡು ಸೊ ಮೆಟೀರಿಯಲ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ವೇಟೆಡ್ ಆವರೇಜ್ ಮೆಥಡ್. ಸೊ ಈ ವಿಡಿಯೋದಲ್ಲಿ ನೀವೇನ್ ಕಲ್ತ್ಕೊಂಡ್ರಿ ಅಂದ್ರೆ ದ ಡಿಫರೆಂಟ್ ಮೆಥಡ್ಸ್ ಆಫ್ ಪ್ರೈಸಿಂಗ್ ದಿ ಮೆಟೀರಿಯಲ್ ಇಶ್ಯೂಸ್. ಸ್ಟೋರ್ ಇಂದ ಮೆಟೀರಿಯಲ್ಸ್ ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇಶ್ಯೂ ಮಾಡಬೇಕಾದ್ರೆ ಸೊ ಯಾವ ರೇಟ್ಸ್ ಗೆ ಅಥವಾ ಯಾವ ಪ್ರೈಸಸ್ ಅಲ್ಲಿ ಇಶ್ಯೂ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ನಮಗೆ ಡಿಫರೆಂಟ್ ವಿ ಹ್ಯಾವ್ 4 ಮೆಥಡ್ಸ್. ಒನ್ ಇಸ್ ಫಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇನ್ ಫಸ್ಟ್ ಔಟ್, ಸಿಂಪಲ್ ಆವರೇಜ್ ಪ್ರೈಸ್, ದೆನ್ ವೇಟೆಡ್ ಆವರೇಜ್ ಪ್ರೈಸ್. ಈ 4 ಮೆಥಡ್ ಅಲ್ಲಿ ಕಂಪನೀಸ್ಗೆ ಯಾವ್ದು ಕನ್ವೀನಿಯಂಟ್ ಆಗಿರುತ್ತೆ ಅಥವಾ ಯಾವ್ದು ಸೂಟಬಲ್ ಆಗಿರುತ್ತೆ ಸೊ ದೇ ವಿಲ್ ಚೂಸ್ ದಟ್ ಮೆಥಡ್ ಅಂಡ್ ಬೇಸ್ಡ್ ಆನ್ ದಟ್ ದೇ ವಿಲ್ ಇಶ್ಯೂ ದಿ materials. So this is about this method of pricing material issues. Thank you.